ಎಷ್ಟೇ ಅಲೆದಾಡಿದರೂ ಮತ್ತೆ ಪ್ರಕೃತಿಯೊಡಲನ್ನು ಸೇರಲು ಬಯಸುವ ಮನ ಈ ಬಾರಿ ಹೊರಟದ್ದು ದೇವಭೂಮಿ ಹಿಮಾಚಲ ಪ್ರದೇಶಕ್ಕೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನೆನ್ನೆ ಸ್ಟೇ ಆಗಿದ್ವಿ. ಸೊ ಆಲ್ಮೋಸ್ಟ್ ಆ ರೆಸಾರ್ಟ್ ಎಲ್ಲ ತೋರಿಸಿದ್ವಿ ಅಲ್ವಾ ನಿಮ್ಗೆ, ಎಲ್ಲಿ ಸ್ಟೇ ಆಗಿದ್ದೀವಿ ಅಂತ. ಸೊ ಇವತ್ತು ಮಾರ್ನಿಂಗು ನಮಗೆ ಸ್ನೋಫಾಲ್ ಬರ್ತಿದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ, ನೋಡಿ ಇಲ್ಲಿ ತೋರಿಸ್ತೀವಿ. ಸೊ ನೋಡ್ತಾ ಇದ್ದೀರಲ್ವಾ, ಸ್ನೋಫಾಲ್ ಬರ್ತಿದೆ. ಅದು ನಾವಿರೋ ರೆಸಾರ್ಟ್ ಹತ್ರ ಶಿಮ್ಲಾದಲ್ಲಿ ಸಖತ್ತಾಗಿದೆ ನೋಡಿ. ಫುಲ್ ಸ್ನೋ ಬೀಳ್ತಾ ಇದೆ, ಫುಲ್ ಫ್ರೀಸ್ ಆಗ್ತಾ ಇದೆ, ಬಾಡಿ ಎಲ್ಲ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ನಾವು ಬರಬೇಕಾದ್ರೆ ಅನ್ಕೋತಾ ಇದ್ವಿ, ದೇವ್ರ ಹತ್ರ ನಾವು ಕೇಳ್ಕೊಂಡೇ ಬಂದ್ವಿ, ಸ್ನೋಫಾಲ್ ಆಗಲೇಬೇಕು ಅಂತ, ಎನಿ ಕಾಸ್ಟು ಸ್ನೋಫಾಲ್ ನೋಡಿಕೊಂಡೇ ಹೋಗ್ಬೇಕು ಅಂತ. ಬಟ್ ನಿಜವಾಗ್ಲೂ ಇವತ್ತು ಇಲ್ಲಿ ನೋಡ್ತೀವಿ ಅಂತ ಲಿಟ್ರಲಿ ನಾವು ಅಂದ್ಕೊಂಡೇ ಇರಲಿಲ್ಲ. ನೋಡಿ ಸ್ನೋಫಾಲ್ ಹೆಂಗೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ವಾ ಎಷ್ಟು ಚೆನ್ನಾಗಿದಲ್ಲ. ತುಂಬ ಸ್ನೋ ಬೀಳ್ತಿದೆ, ಈಗ ಬೇರೆ ತುಂಬ ಜಾಸ್ತಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಆಗ್ಲಿಗಿಂತ ಈಗ ದೊಡ್ಡ ದೊಡ್ಡ ಸ್ನೋಫ್ಲೇಕ್ಸ್ ಬರ್ತಿದೆ. ಕಣ್ಣು ತೆಗಿಯೋಕ್ಕಾಗ್ತಾಯಿಲ್ಲ ಲಿಟ್ರಲಿ. ಮೇಲೆ ನೋಡಿದ್ರೆ ನನ್ನ ಗಡ್ಡ ಎಲ್ಲ ನೋಡಿ ಬರೀ ಸ್ನೋನೇ ಇದೆ. ತುಂಬ ಸ್ನೋಫಾಲ್ ಆಗ್ತಿದೆ, ಹೆವಿ ಆಗ್ತಿದೆ. ಆಕ್ಚುಲಿ ಜಾಸ್ತಿ ಆಗ್ತಿದೆ, ತುಂಬಾನು ಜಾಸ್ತಿ ಆಗ್ತಿದೆ. ಹೆವಿ ಖುಷಿ ಆಗ್ತಿದೆ. ಬಂದಿದ್ದು ಫಸ್ಟ್ ಡೇನೇ ಸ್ನೋ ನೋಡಿದ್ವಿ ಅಂತ. ನೋಡ್ಬೋದು ಎಷ್ಟು ಸ್ನೋ ಫ್ಲೇಕ್ಸ್ ಬೀಳ್ತಿದೆ ಅಂತ. ನಾವಂತೂ ಸ್ನೋದಲ್ಲೇ ಕವರ್ ಆಗ್ತಾಯಿದ್ದೀವಿ. ಇನ್ನೊಂದು 5 to 10 seconds ಇಲ್ಲೇ ಇದ್ದರೆ ನಾವಂತೂ ಫುಲ್ ಫ್ರೀಸ್ ಆಗೋಗ್ತೀವಿ. ಆದರೆ ತುಂಬ ಖುಷಿ ಆಗ್ತಿದೆ. ಶಿಮ್ಲಾಗೆ ಬಂದು ಫಸ್ಟ್ ದಿನ ಸ್ನೋ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ. ನಾವು ಹೇಳ್ದಲ್ಲ ಆಗಲೋ ವಿಡಿಯೋದಲ್ಲಿ, ನಾವೆಲ್ಲ ಆಲ್ಮೋಸ್ಟ್ ದೇವತ್ರ ಬೇಡ್ಕೊಂಡು ನಾವು ಸ್ನೋಫಾಲ್ ಆಗಲೇಬೇಕು ಅಂತ. ಸೊ ನಮಗೆ ಲಿಟ್ರಲಿ ಅಂದ್ಕೊಂಡಿರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸ್ನೋಫಾಲ್ ಆಗ್ತಿದೆ. ಯೋಗ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು ನಮ್ಗಂತೂ ಸ್ನೋಫಾಲ್ ಆಗ್ತಾ ಇರೋದು. ಸೊ ಇಟ್ ವಾಸ್ ವೆರಿ ಹೆಂಗಂದ್ರೆ ಹ್ಯಾಪಿ ಮೂಮೆಂಟ್ಸ್ ಅಂತ ಹೇಳ್ಬೋದು. ಸೊ ಸ್ನೋಲ್ ಆಡ್ಕೊಂಡು ಈ ಮಜಾನೇ ಥ್ರಿಲ್ಲಿಂಗ್ ಆಗಿದೆ. ಇನ್ನು ನೆಕ್ಸ್ಟ್ ಇನ್ನೂ ಥ್ರಿಲ್ಲಿಂಗ್ ಆಗಿರುತ್ತೆ. ಬನ್ನಿ. ಸೊ ನಾ ಸ್ಟೇ ಆಗಿರೋ ರೂಮಲ್ಲಿ ವ್ಯೂ ಹೆಂಗಿದೆ ಅಂತ ನೋಡೋಣ ಬನ್ನಿ. ಓ ಮೈ ಗಾಡ್, ಸಕ್ಕತ್ತಾಗಿದೆ. ಗಾಯ್ಸ್, ಸ್ನೋಫಾಲ್ ಬೇರೆ ಆಗ್ತಿದೆ, ತುಂಬ ಹೆವಿ ಸ್ನೋಫಾಲ್ ಆಗ್ತಿದೆ. ನೋಡಿ ಎಷ್ಟು ನಾವು ಚೇರ್ ಹತ್ರ ಎಲ್ಲ ಫುಲ್ ಸ್ನೋ ಇದೆ. ಆಗಲೇ ಹೇಳ್ದಂಗೆ ನಮ್ಮ ರೆಸಾರ್ಟ್ ಬರೀ ತುಂಬ ಸ್ನೋದಲ್ಲೇ ತುಂಬ್ಕೊಂಡ್ಬಿಟ್ಟಿದೆ. ಸ್ನೋ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಸ್ಟಾರ್ಟಿಂಗ್ ಬರಬೇಕಾದ್ರೆ ತುಂಬ ಕೈಯೆಲ್ಲ ಫ್ರೀಸ್ ಆಗ್ತಿತ್ತು. ಸೊ ಇಲ್ಲಿ ಆಚೆ ಬಂದ ತಕ್ಷಣ ಆಲ್ಮೋಸ್ಟ್ ಫ್ರೀಸ್ನೆಸ್ಸು ಮತ್ತು ಕೋಲ್ಡ್ ಎಲ್ಲ ಅಷ್ಟು ಗೊತ್ತಾಗ್ತಾ ಇಲ್ಲ. ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು ಮತ್ತು ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಸ್ನೋಫಾಲ್ ಬರ್ತಿರೋದು. ನೋಡಿ ಗಾಯ್ಸ್, ಆಗ್ಲಿಂದ ಸ್ನೋದಲ್ಲಿ ಆಟಾಡಿ ಏನು ಗೊತ್ತಾಗಿಲ್ಲ. ಈಗ ನೋಡಿದ್ರೆ ತುಂಬ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಕೈಯೆಲ್ಲ ಫ್ರೀಸ್ ಆಗಿದೆ ಅಂತ ಬಂದು ಇಕ್ಕಿದಲ್ಲ ಇಲ್ಲಿ ಹೀಟರ್ ಹತ್ರ. ಅವಳಿಗೆ ಕೇಳಿ ಯಾವ ಥರ ಆಗಿದೆ, ಏನಾಗಿದೆ ಅಂತ. ನಿಜವಾಗ್ಲೂ ಗೊತ್ತಾಗಿಲ್ಲ. ಸ್ನೋ ಅಲ್ಲಿ ನಾವು ಗ್ಲೌಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿದ್ವಿ, ಗೊತ್ತಾಗ್ತಾ ಇರಲಿಲ್ಲ. ಒಳಗಡೆ ಬಂದರೆ ಕೈಯೆಲ್ಲ ಫುಲ್ ಫ್ರೀಸ್ ಆಗ್ಬಿಟ್ಟು ಯಾವ ಫೀಲಿಂಗ್ಸೇ ಆಗ್ತಾ ಇಲ್ಲ, ಕೈಗೆಲ್ಲ ಫೀಲೇ ಆಗ್ತಾ ಇಲ್ಲ ಏನೋ. ನನಗಂತೂ ಫುಲ್ ಕೈಯೆಲ್ಲ ನೋಡಿ ಹಿಂಗೆ ಇದೆ, ಲಿಟ್ರಲಿ ಹಿಂಗೆ ಇದೆ ಕೈಯೆಲ್ಲ. ಅದಕ್ಕೆ ಸ್ವಲ್ಪ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಮೂಗಲೆಲ್ಲ ಸೋರ್ತಾ ಇದೆ.
ಸೊ ಮಾರ್ನಿಂಗು ಸ್ನೋಫಾಲ್ ಎಲ್ಲ ಮುಗಿಸ್ಕೊಂಡು ಈ ಚಳಿಯಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಸೊ ಇಲ್ಲಿ ಬಂದಮೇಲೆ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಅಂತ ಆಚೆ. ಸೊ ಈ ವ್ಯೂ ಅಲ್ಲಿ ನಾವು ನೋಡಿಕೊಂಡು ನಾವು ಏನು ಬ್ರೇಕ್ಫಾಸ್ಟ್ ತೊಗೋಬೇಕು ಅಂತ ಇನ್ನೂ ಐಡಿಯಾ ಇಲ್ಲ. ಸೊ ಏನು ಬ್ರೇಕ್ಫಾಸ್ಟ್ ಇದೆ ಅಂತ ಬನ್ನಿ ನೋಡೋಣ. ಸೊ ಏನು ತೊಗೊಳ್ತೀವಿ ಅಂತ ಹೇಳ್ತೀವಿ. ಸೊ ನಮಗೆ ಬ್ರೇಕ್ಫಾಸ್ಟಿಗೆ ಏನೇನು ಕೊಟ್ಟಿದ್ದಾರೆ ಅಂದರೆ, ಸೊ ಇಲ್ಲಿ ಪರೋಟ ಕೊಟ್ಟಿದ್ದಾರೆ, ಪ್ಲೈನ್ ಕರ್ಡ್ ಆ್ಯಂಡ್ ಪೋಹ ಕೊಟ್ಟಿದ್ದಾರೆ ಆ್ಯಂಡ್ ಬಟರ್ ಕೊಟ್ಟಿದ್ದಾರೆ. ಸೊ ಈಗ ನಾವು ಬಿಸಿ ಬಿಸಿ ಆಮ್ಲೆಟ್ ಹಿಡಿದೀವಿ ಮಾಡೋದಕ್ಕೆ. ಸೊ ಬನ್ನಿ ತಿನ್ನೋಣ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಫುಲ್ ರೆಡಿ ಆಗಿ ಈಗ ಹಿಮಾಲಯನ್ ನೇಚರ್ ಪಾರ್ಕ್ ಕುರ್ಫಿಗೆ ಬಂದಿದ್ದೀವಿ. ಸೊ ಇಲ್ಲಿ ಝೂ ಇದೆ ಅಂತೆ. ಸೊ ಅನಿಮಲ್ಸ್ ಎಲ್ಲ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಗೈಸ್, ಈ ಝೂ ಸ್ಪೆಷಾಲಿಟಿ ಏನಂದರೆ ಇದು ಇಂಡಿಯಾಸ್ ಹೈಯೆಸ್ಟ್ ಝೂ ಅಂತ ಇದೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಸ್ನೋ ಅನಿಮಲ್ಸ್ ಎಲ್ಲ ಇದೆ ಅಂತೆ. ಸೊ ನೋಡ್ಕೊಂಬರೋಣ ಬನ್ನಿ. ಸೊ ಇಂಡಿಯಾಸ್ ಹೈಯೆಸ್ಟ್ ಝೂಗೆ ಬಂದಿದ್ದೀವಿ ನಾವು. ಸೊ ನಿಮಗೆ ಹೆಂಗ್ ಅನಿಸ್ತಾ ಇದೆ? ಇಲ್ಲಿ ಯಾವ ಥರ ಅನಿಮಲ್ಸ್ ಇರ್ಬೋದು ಅಂತ ಅನಿಸ್ತಾ ಇದೆ? ಏನೇನಿದೆ ಅಂತ ನೋಡಿ. ಇದು ಇಂಡಿಯಾದ ಹೈಯೆಸ್ಟ್ ಝೂ ಆಗಿರೋದ್ರಿಂದ ನಾವು ಇಲ್ಲಿ ಒಂದು ಬೃಹದಾಕಾರದ ಒಂದು ಗೊರಿಲಾನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಸ್ನೋ ಇರೋದ್ರಿಂದ ಸ್ನೋ ಲಯನ್ ಬರೋ ಸಾಧ್ಯತೆಗಳಿದೆ, ಹಾಗೂ ಲೆಪರ್ಡ್ಸ್ ಮುಂತಾದ ಒಂದು ಕರ್ನಾಟಕದಲ್ಲಿ ನೋಡಬಹುದಾದಂಥ ನವಿಲು ಮರಿಗಳಿದ್ದಾವಂತೆ. ರೆಕ್ಕೆ ಬಿಚ್ಚಿ ಕುಣಿಯೋ ಒಂದು ಸಾಧ್ಯತೆಯೂ ಇದೆಯಂತೆ. ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಥ್ಯಾಂಕ್ ಯು. ಸೊ ಈ ಲೆಪರ್ಡ್ ಏನು ಸ್ಟೋರಿ ಅಂತಂದರೆ, ಸೊ ಇದು ಇಲ್ಲಿ ಹೇಗೆ ಬಂತು ಅಂದರೆ, ಸೊ ಇದು ಬಂದುಬಿಟ್ಟು ಒಂದು ವೈಲ್ಡ್ ಫೈರಲ್ಲಿ ಸಿಕ್ಕಾಕೊಂಡಿರ್ಬೇಕಾದ್ರೆ ಸೊ ಈ ಕುರ್ಫಿ ಫಾರೆಸ್ಟ್ ಅವರು ಅದನ್ನು ತಗೊಬಂದು ರೆಸ್ಕ್ಯೂ ಮಾಡಿ ಸೊ ಇಲ್ಲಿಟ್ಟು ಸಾಕ್ತಾ ಇದ್ದಾರೆ. ಸೊ ಇದೇ ಸ್ಟೋರಿ ಇದ್ರದ್ದು. ಇದು ಫಾರೆಸ್ಟ್ ಮಧ್ಯದಲ್ಲಿ ಇರೋಂಥ ವ್ಯೂ ಪಾಯಿಂಟು. ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗಿದೆ. ಸೊ ನೆನ್ನೆ ತಾನೇ ಸ್ನೋಫಾಲ್ ಆಗಿದೆ. ತುಂಬ ಜನ ಕ್ರೌಡ್ ಇದ್ದಾರೆ ಇಲ್ಲಿ. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ಸೊ ಅಲ್ಲೆಲ್ಲ ತುಂಬ ಜನ ಕ್ರೌಡ್ ಇದ್ದಾರೆ. ಸೊ ಬನ್ನಿ, ಇಲ್ಲಿ 50 ಮೀಟರ್ಸಲ್ಲಿ ಸೊ ಬ್ರೌನ್ ಬೇರ್ ಇದಂತೆ ನೋಡ್ಕೊಂಬರೋಣ. ಸೊ ಝೂ ಎಲ್ಲ ಆಲ್ಮೋಸ್ಟ್ ಒಂದು ರೌಂಡ್ ಎಲ್ಲ ಹೊಡೆದಾಯಿತು. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಬಿಫೋರ್ ಹೇಳಿದ್ದು, ಸೊ ಈಗ ರಿಯಾಲಿಟಿ ಹೆಂಗಿದೆ ಹೇಳಿ, ನಿಮಗೆ ಹೆಂಗೆ ಅನಿಸ್ತು? ಅಂದರೆ ಅದು ರಿಯಾಲಿಟಿಗೆ ಇಲ್ಲಿ ಎಕ್ಸ್ಪೆಕ್ಟೇಷನ್ಸು ಇಲ್ಲ. ಯಾಕೆಂದರೆ ನಾವು ನೋಡೋಕೆ ಬಂದಿದ್ದು ಒಂದು, ಇಲ್ಲಿರೋವೇ ಒಂದು ಏನೋ ಜಿಂಕೆ ಥರ ಒಂದು ಪ್ರಾಣಿ ಇತ್ತು, ಅದನ್ನ ಸಾಂಬಾರ್ ಅಂತಾರೆ. ನಂತರ ಸ್ಮಿತಾ ಅನ್ನೋ ಮರಗಳಿದ್ದಾವೆ ನೋಡಿ. ಈ ಥರದ್ದು ನೋಡೋಕೆ ಬಂದಿದ್ದೀವಿ. ಬಟ್ ಅತ್ಯಂತ ಆಕರ್ಷಣಿಕ ಒಂದು ಪ್ರಾಣಿಗಳೇನಿಲ್ಲ. ಅಂದರೆ ಇರಬಾರ್ದು ಅಂತಲೇ ನಾನು ಹೇಳೋದು. ಯಾಕೆಂದರೆ ಝೂ ಅಂದ ಮಾತ್ರಕ್ಕೆ ಆ ಪ್ರಾಣಿಗಳನ್ನಿಟ್ಟು ಶೋಕೇಸ್ ಮಾಡೋದಕ್ಕಲ್ಲ ಝೂ ಇರೋದು. ಇದೆಲ್ಲ ಆ್ಯಕ್ಚುಲಿ ಬ್ಯಾನ್ ಆಗಬೇಕು. ಏನೋ ಒಂದು ಖುಷಿಗೋಸ್ಕರ ನಮ್ಮಂಥವ್ರು ಬರ್ತಾರೆ ಅಂತ ಒಂದು ಚಿರತೆಗಳೆಲ್ಲ ಇಟ್ಟಿದ್ದಾರೆ. ಖುಷಿ ಆಯಿತು. ಅದ್ರ ಜೊತೆಗೆ ನೋಡಿತು ಹುಲ್ವಾಮೆಗಳು, ನಮ್ಮ ಕಡೆ ಒಂದು ಭತ್ತ ಆಗ್ತಿರಲ್ಲ, ಇದು ಹುಲ್ವಾಮೆಗಳೆಲ್ಲ ಇಕ್ಕಿದ್ದಾರೆ. ಖುಷಿ, ಸ್ಮಿತಾ ಮರಗಳೆಲ್ಲ ನೋಡಿ ಖುಷಿ ಆಯಿತು. ಸೊ ನಾವು ಝೂಗೆ ಬಂದ್ವಿ. ಸೊ ಝೂ ಎಲ್ಲ ಮುಗಿಸ್ಕೊಂಡು ಎಕ್ಸಿಟ್ ಆಗೋ ಟೈಮಲ್ಲಿ ಸೊ ನಮಗೆ ಒಬ್ಬರು ಕನ್ನಡದವ್ರು ಸಿಕ್ಕಿದ್ರು. ಸೊ ಅವರೇ ಮಾತಾಡ್ಸಿದ್ರು, ನೀವು ಎಲ್ಲಿಂದ ಬಂದ್ವಿ ಅಂತ. ಸೊ ನಾವು ಹೇಳಿದ್ವಿ ಬ್ಯಾಂಗ್ಳೂರು ಅಂತ. ಸೊ ಅವ್ರದ್ದು ಬ್ಯಾಂಗ್ಳೂರಲ್ಲಿ ಎಲ್ಲಿ ಯಲಹಂಕ. ಸೊ ಯಲಹಂಕದಿಂದ ಬಂದಿದ್ದಾರಂತೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ ಬನ್ನಿ. ಸೊ ಝೂ ನೋಡಿ ಹೆಂಗೆ ಅನಿಸ್ತದೆ? ಖುಷಿ ಆಯಿತು. ಬಟ್ ಅನಿಮಲ್ಸ್ ಏನು ಅವ್ರು ಹೇಳ್ದಂಗೆ ಏನಿದೆ ಅಷ್ಟಿದೆ ಅಷ್ಟೇ. ಎಕ್ಸ್ಟ್ರಾ ಅದು ಬಿಟ್ಟರೆ ಬೇರೆ ಏನಿಲ್ಲ. ಹೌದೌದು. ಸೊ ಪ್ಲೇಸ್ ಚೆನ್ನಾಗಿದೆ, ಸ್ನೋ ಇದೆ.
ನಮ್ಗೆ ಅದೆಲ್ಲ ಖುಷಿ ಕೊಡುತ್ತೆ. ಆ್ಯಕ್ಚುಲಿ ಲೇಡೀಸ್ಗೆ, ಹುಡುಗಿರು ತುಂಬ. ನಮಗೆ ಜಾಸ್ತಿ ಖುಷಿ ಕೊಡುತ್ತೆ. ನಮ್ಮ ವೈಫ್ ತುಂಬ ಎಕ್ಸೈಟ್ ಆಗೋರೆ, ಎಂಜಾಯ್ ಮಾಡಿದ್ದಾರೆ. ಸೊ ನಮಗೆ ಇಲ್ಲಿ ಈಗ ಜಸ್ಟ್ ಇಂಟ್ರಡ್ಯೂಸ್ ಮಾಡಿಸಿದ್ವಲ್ಲ, ಸೊ ಕನ್ನಡದವ್ರು ಸಿಕ್ಕಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅವರು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಸೊ ಅವ್ರ ವೈಫ್ ಅಂತೂ ತುಂಬ ಎಂಜಾಯ್ ಮಾಡ್ತಿದ್ದಾರಂತೆ. ಸೊ ನಾವು ಎಂಜಾಯ್ ಮಾಡ್ತೀವಿ. ಸೊ ಇಲ್ಲಿ ಏನಂದರೆ ಮೇಜರ್ ಪಾಯಿಂಟ್ ಅಂದರೆ ಸ್ನೋ ಇದೆ. ಸೊ ಸ್ನೋ ಎಂಜಾಯ್ ಮಾಡೋದಕ್ಕೆ ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ. ಮ್ಯಾಗಿ ಆರ್ಡರ್ ಮಾಡಿದ್ದೀವಿ. ಸೊ ಮ್ಯಾಗಿ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಸಿಕ್ಕಾಪಟ್ಟೆ ಬಿಸಿದೆ. ನೆಕ್ಸ್ಟ್ ಲೆವೆಲ್ಲು, ಸಿಕ್ಕಾಪಟ್ಟೆ ಸ್ಪೈಸಿ ಸೂಪ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಮಾರ್ನಿಂಗ್ ಸ್ನೋಫಾಲ್ ಎಲ್ಲ ಮುಗಿಸ್ಕೊಂಡು ಖುಷಿಯಾಗಿದ್ವಿ. ಇವತ್ತು 3 ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು. ಸೊ ಸ್ನೋಫಾಲಿಂದ ನಮಗೆ ಒಂದು ಅಡ್ವಾಂಟೇಜು ಆಯಿತು ಆ್ಯಂಡ್ ಡಿಸ್ಅಡ್ವಾಂಟೇಜು ಆಯಿತು. ಅಡ್ವಾಂಟೇಜ್ ಏನಂದರೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಸ್ನೋಫಾಲ್. ಡಿಸ್ಅಡ್ವಾಂಟೇಜ್ ಏನಾಯ್ತಂದರೆ, ಸೊ ಮಾರ್ನಿಂಗ್ ಸ್ನೋಫಾಲ್ ಬಿದ್ದಿರೋದ್ರಿಂದ ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿ ನಾವು ಪ್ಲೇಸಸ್ ಎಲ್ಲೂ ಹೋಗದೆ ಇರೋದಂಗೆ ಆಯಿತು. ಸೊ ನಮಗೆ ಮೇಯ್ನ್ ಥಿಂಗ್ ಬಂದುಬಿಟ್ಟು ಜಾಕು ಟೆಂಪಲ್ಗೆ ಹೋಗಬೇಕಂತ ಇತ್ತು. ಸೊ ಅಲ್ಲೆಲ್ಲ ಕ್ಲೋಸ್ ಆಗಿದೆ. ಸೊ ಅಲ್ಲೆಲ್ಲ ಹೋಗೋಕ್ಕೆ ಬಿಟ್ಟಿಲ್ಲ, ವೆಹಿಕಲ್ಸ್ ಎಲ್ಲ ಹೋಗೋಕ್ಕೆ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿತ್ತು. ಸೊ ನಾವು ಇವತ್ತು 2 ಪ್ಲೇಸಸ್ನ ನೋಡಿದ್ವಿ. ಒಂದು ಬಂದುಬಿಟ್ಟು ಕುಫ್ರಿ ಝೂ ನೋಡಿದ್ವಿ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಅಲ್ಲಿ ಪಾರ್ಕ್ ಇತ್ತು. ಸೊ ಅದನ್ನು ನೋಡಿಕೊಂಡು ಅಲ್ಲೆಲ್ಲ ರೋಮಿಂಗ್ ಮಾಡಿಕೊಂಡು ಪರ್ಚೇಸಿಂಗ್ ಎಲ್ಲ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಸೊ ವಾಪಸ್ ರೂಮಿಗೆ ಬಂದ್ವಿ. ಸೊ ನಾಳೆ ಎಲ್ಲಿ ಹೋಗ್ತಾ ಇದ್ದೀವಂತ ನಾಳೆ ಅಪ್ಡೇಟ್ ಮಾಡ್ತೀವಿ, ಬನ್ನಿ. ಸೊ ಗೈಸ್, ನಾವು ನೆನ್ನೆ ಕುರ್ಫಿ, ಶಿಮ್ಲಾ ಎಲ್ಲ ಆಲ್ಮೋಸ್ಟ್ ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡಿ ಸೊ ಇವತ್ತು ಚೆಕ್ಔಟ್ ಆಗಿ ನಾವು ಮನಾಲಿ ಕಡೆ ಹೊರಡ್ತಾ ಇದ್ದೀವಿ. ಸೊ ಆನ್ ದ ವೇ ಒಂದು 2-3 ಪ್ಲೇಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ಪ್ಲೇಸಸ್ ಇದೆ ಅಂತ ನಮಗೂ ಗೊತ್ತಿಲ್ಲ. ಸೊ ಪ್ಲೇಸಸ್ನ ವಿಸಿಟ್ ಮಾಡಿಕೊಂಡು ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಸೊ ಅಲ್ಲಿ ಅಪ್ಡೇಟ್ ಕೊಡ್ತೀವಿ. ಸೊ ಆಲ್ಮೋಸ್ಟ್ ಇಲ್ಲಿಂದ ಮನಾಲಿಗೆ ನಮಗೆ ಒಂದು 7 hours ಜರ್ನಿ ಆಗ್ಬೋದು. ಸೊ ಜರ್ನಿ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ, ಬಿಕಾಸ್ ಕುತ್ಕೊಂಡಿರೋಕ್ಕಂತೂ ಆಗೋದೇ ಇಲ್ಲ. ಸೊ ಆ ಜರ್ನಿ ಎಲ್ಲ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಬನ್ನಿ. ಆ್ಯಂಡ್ ಜಾಕು ಟೆಂಪಲ್ನ ಮಿಸ್ ಮಾಡ್ಕೊಳ್ತೀವಿ ಅಂತ ನಾವಂತೂ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ವಿ. ಸೊ ಫೈನಲಿ ನೋಡೋಕೆ ಹೋಗ್ತಿದ್ವಿ, ಬನ್ನಿ ನೋಡೋಣ. ಸೊ ಗೈಸ್, 10 minutes ವಾಕ್ ಮಾಡ್ಕೊಂಬಂದ್ವಿ. ಇಲ್ಲಿ ನಾವು ಜಾಕು ಟೆಂಪಲ್ಗೆ ಬರಬೇಕು ಅಂತ ಅಲ್ಲಿ ಕಾಣಿಸ್ತಿದೆ ಅಲ್ಲ ರೋಪ್ವೇ. ಸೊ ಈ ಟಿಕೆಟ್ನ ತಗೊಳ್ಳೋದಕ್ಕೆ ನಾವು ಕೆಳಗಡೆಯಿಂದ 10 ನಿಮಿಷ ನಡ್ಕೊಂಬಂದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ, ಬ್ರೀತ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇತ್ತು ಬರೋದ್ರಲ್ಲಿ. ಈಗ ನಾವು ರೋಪ್ವೇದಲ್ಲಿ ಹೋಗ್ತೀವಿ ಮೇಲೆ, ಬನ್ನಿ. ಸೊ ನಾವೀಗ ರೋಪ್ವೇಲಿ ಕುತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಸೊ ನಾವು 11th ಫ್ಲೋರ್ ಮೇಲೆ ಬಂದು ಈಗ ರೋಪ್ವೇದಲ್ಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಆಫ್ ಆಫ್ ದ ವೇ ಹೋಗಿದ್ದೀವಿ. ಸೊ ಈಗ ನಮ್ಮ ಜೊತೆ 5 ಮೆಂಬರ್ಸ್ ಇದ್ದಾರೆ. ಸೊ ಎಲ್ಲರೂ ಹಾಯ್ ಮಾಡಿ. ಸೊ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸೊ ಕೇಳೋಣ, ಬನ್ನಿ. Hello. ಹೇಳಿ ಚಿತ್ರ ಅವರೇ. ಸೊ ಫಸ್ಟ್ ಕಾರಲ್ಲಿ ಬಂದ್ವಿ, ಇಳಿದ್ವಿ. ಏನೋ ಒಂದು 500 meters ಇರುತ್ತೆ ಅಂತ ನೋಡಿದ್ವಿ, ಬಟ್ ಇಟ್ ವಾಸ್ ವೆರಿ ವೆರಿ ಸ್ಟೀಪ್. 1 kilometer ಸ್ಟೀಪಲ್ಲಿ ನಡ್ಕೊಂಬಂದ್ವಿ. ಆ್ಯಂಡ್ ಬ್ರೀತಿಂಗ್ ಎಲ್ಲ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಟ್ ಆನ್ ದ ವೇ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಅಟ್ ಲಾಸ್ಟ್ ಕೇಬಲ್ ಕಾರ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟು ಸೊ ಅದ್ರಲ್ಲಿ ಕುತ್ಕೊಂಡಿರೋದು ಒಂದು ಫೀಲ್ ಸಾಕಾಗೈತೆ. ದಟ್ ವಿ ಆರ್ ಇನ್ ಟಾಪ್ ಆಫ್ ದ 11th ಫ್ಲೋರ್. ಸೊ ಆ ಫೀಲೇ ಸಾಕಾಗೈತೆ. ಫುಲ್ ವ್ಯೂ ಎಲ್ಲ ನೋಡೋಕೆ ಮಾತ್ರ ಮಸ್ತ್ ಆಗಿದೆ. ಸೊ ಅಟ್ಲೀಸ್ಟ್ ಟ್ರೈ ಮಾಡ್ಬೇಕು ಒಂದ್ಸಾರಿ ಆದ್ರೂ ಕೇಬಲ್ ಕಾರ್ನ, ಬಿಕಾಸ್ ವಾಂಟ್ ಟು ಸಿ ದ ವ್ಯೂ. ಸೊ ನಾವಿವಾಗ ರೋಪ್ವೇಯಿಂದ ಇಲ್ಲಿ ಬಂದ್ವಿ ಜಾಕು ಟೆಂಪಲ್ ಹತ್ರ. ಸೊ ಇಲ್ಲಿಂದ ಒಂದು 5 minutes ಇದೆ ಅಂತೆ ವಾಕಬಲ್ ಡಿಸ್ಟೆನ್ಸ್. ಸೊ ಬನ್ನಿ ಹೋಗೋಣ. ಸೊ ನಾವಿವಾಗ ಜಾಕು ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಸೊ
ಜೈ ಶ್ರೀರಾಮ್. ಬನ್ನಿ ಒಳಗಡೆ ಹೋಗೋಣ. ಜೈ ಶ್ರೀರಾಮ್. ಸೊ ಇಲ್ಲಿ ಹನುಮಾನ್ಜಿ ದರ್ಶನ ಮುಗಿಸ್ಕೊಂಡು ನಾವು ಹನುಮಾನ್ ಸ್ಟ್ಯಾಚ್ಯೂ ಇದೆ ಅಂತೆ, ಸೊ ಅಲ್ಲಿ ನೋಡಕ್ ಹೋಗ್ತಿದ್ವಿ. ಬನ್ನಿ. ಸೊ ಈ ಜಾಕು ಟೆಂಪಲ್ನ ಹಿಸ್ಟ್ರಿ ಏನು ಅಂತ ನಾನು ತಿಳ್ಕೊತೀನಿ. ಸೊ ನಿಮ್ಗೆ ಅದನ್ನು ಶೇರ್ ಮಾಡ್ತೀನಿ. ಸೊ ರಾಮಾಯಣ ಯುದ್ಧದಲ್ಲಿ ರಾವಣನ ಮಗ ಇಂದ್ರಜಿತ್ತು ಬಾಣ ಹೊಡೆದಾಗ ಲಕ್ಷ್ಮಣನಿಗೆ, ಸೊ ಲಕ್ಷ್ಮಣ ಅನ್ಕಾನ್ಷಿಯಸ್ ಆಗಿ ಬೀಳ್ತಾನೆ. ಸೊ ಆ ಸಂದರ್ಭದಲ್ಲಿ ರಾಮ ಬಂದು ಆಂಜನೇಯನಿಗೆ ಹೇಳ್ತಾನೆ ಹೋಗಿ ಸಂಜೀವಿನಿ ತೊಗೊಂಬರೋದಕ್ಕೆ. ಸೊ ಸಂಜೀವಿನಿ ತೊಗೊಂಬರೋದಕ್ಕೆ ಹಿಮಾಚಲ್ ಪ್ರದೇಶಿಗೆ ಹನುಮಾನ್ ಬರ್ತಾರೆ. ಸೊ ಆಗ ಅವರು ಇಲ್ಲಿ ರೆಸ್ಟ್ ಮಾಡಿರ್ತಕ್ಕಂಥ ಪ್ಲೇಸ್ ಇದು. ಸೊ ಕನ್ಫ್ಯೂಷನ್ ಆಗಿ ಯಾವ ಸಂಜೀವಿನಿ ತೊಗೊಂಡೋಗ್ಬೇಕು, ಏನು ತೊಗೊಂಡೋಗ್ಬೇಕು ಅಂತ ಕನ್ಫ್ಯೂಷನ್ ಆಗಿ ಇಲ್ಲಿ ಬಂದು ಅವರು ರೆಸ್ಟ್ ಮಾಡ್ತಾರೆ. ಸೊ ಈ ರೆಸ್ಟ್ ಮಾಡಿರೋ ಪ್ಲೇಸೇ ಜಾಕು ಟೆಂಪಲ್ ಅಂತ ಈಗ ಫೇಮಸ್ ಆಗಿದೆ. ಜಾಕು ಟೆಂಪಲ್ನ ದರ್ಶನ ಮುಗಿಸ್ಕೊಂಡು ಈಗ ನಾವು ಮನಾಲಿ ಕಡೆ ಹೊರಡ್ತಿದ್ದೀವಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಮತ್ತೆ ನಾಳೆ ಸಿಗ್ತೀವಿ ನಿಮಗೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಬಾಯ್.